ರಾಮನಗರದಲ್ಲಿ ವಕೀಲರು ವರ್ಸಸ್ ಪೊಲೀಸರು ಸಮರ ಮುಂದುವರೆದಿದೆ. ಅಹೋರಾತ್ರಿ ವಕೀಲರು ಧರಣಿ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇನ್ನೂ ಕೂಡ ಆ ಒಂದು ಕದನ ಮುಂದುವರೆದಿದೆ. PSI ಸಸ್ಪೆಂಡ್ ಆಗೋವರೆಗೂ ಕೂಡ ನಾವು ಕದನವನ್ನ ನಿಲ್ಲಿಸೋದಿಲ್ಲ ಅಂತ ಲಾಯರ್ಸ್ ಹೇಳ್ತಾ ಇದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಎದುರೇ ಇಡೀ ರಾತ್ರಿಯನ್ನ ಕಳೆದಿದ್ದಾರೆ. ಆ ಸ್ಥಳದಲ್ಲೇನೆ ಬೆಳಗ್ಗೆಯಿಂದ ಪ್ರತಿಭಟನೆ ಮಾಡ್ತಾ ಇದ್ರು. ಜಿಲ್ಲಾಧಿಕಾರಿ ರಾಮನಗರ ಜಿಲ್ಲಾಧಿಕಾರಿ ಕಚೇರಿ ಎದುರು ಇಡೀ ರಾತ್ರಿಯಲ್ಲೇ ಪ್ರತಿಭಟನೆ, ಅಹೋರಾತ್ರಿ ಪ್ರತಿಭಟನೆ ಮುಂದುವರಿಸಿದ್ದಾರೆ. ಈಗಾಗಲೇ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ವಕೀಲರ ಸಮಸ್ಯೆಯನ್ನು ಆಲಿಸಿದ್ದಾರೆ. ಇವತ್ತು ಸದನದಲ್ಲಿ ಈ ವಿಚಾರವನ್ನ ಚರ್ಚೆ ಮಾಡೋ ಸಾಧ್ಯತೆ ಇದೆ. ಇವತ್ತು ಕೂಡ ಧರಣಿಯನ್ನ ವಕೀಲರು ಮುಂದುವರಿಸ್ತಾರೆ. ರಾಮನಗರದಲ್ಲಿ ಪೊಲೀಸರು ವರ್ಸಸ್ ವಕೀಲರು ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ಸದ್ಯ ವಕೀಲರು ಪ್ರೊಟೆಸ್ಟ್ಗೆ ಮುಂದಾಗಿದ್ದಾರೆ. ಈ ಎಲ್ಲಾ ಬೆಳವಣಿಗೆಗಳು ಕೂಡ ಸದ್ಯ ರಾಜಕೀಯ ತಿರುವು ಪಡೆದುಕೊಂಡಿದೆ. ಮೈತ್ರಿ ನಾಯಕರು ಇದೇ ವಿಚಾರವನ್ನು ಮುಂದಿಟ್ಟುಕೊಂಡು ರಾಜ್ಯ ಸರ್ಕಾರದ ವಿರುದ್ಧ ಮುಗಿಬೀಳ್ತಿದ್ದಾರೆ. ಈ ಕುರಿತ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಕ್ರಿಮಿನಲ್ ಕೇಸ್ಗಳು 506 ಏನೇನೋ ಹಾಕಿದ್ದಾರೆ. ಇಲ್ಲಿ ಕೊಟ್ಟು 2ನೇ ತಾರೀಕು ಕೊಟ್ಟಿರೋದು, ಇವತ್ತು 20ನೇ ತಾರೀಕು. ಏನು ಸರ್ಕಾರ ಕತ್ತೆ ಕಾಯ್ತಾ ಇದ್ದಾರಾ? ಕತ್ತೆ ಕಾಯಕ ಇರೋದು ಸರ್ಕಾರ. ಒಬ್ಬ ಅಧಿಕಾರಿ ಆಗ್ತಕ್ಕಂಥವ್ರನ್ನ ನೀವು ಗುಲಾಮ್ರ ಥರ ನೀವು ಜನಪ್ರತಿನಿಧಿಗಳು ನಡೆಸ್ಕೊಳ್ಳೋದಾದ್ರೆ ಇವೆಲ್ಲ ಅನ್ಫಿಟ್. ಆಕ್ಚುಲಿ ನೀವೆಲ್ಲ ಪೊಲಿಟಿಕ್ಸ್ ಅಲ್ಲಿ ಇರೋದಕ್ಕೆ. ರ್ಯಾಲಿ ಮೂಲಕ DC ಕಚೇರಿಗೆ ವಕೀಲರ ಮುತ್ತಿಗೆ, PSI ತನ್ವೀರ್ ಅಮಾನತಿಗೆ ಆಗ್ರಹಿಸಿ ಆಕ್ರೋಶದಿಂದಲೇ ಧಿಕ್ಕಾರ ಕೂಗ್ತಿರುವ ವಕೀಲರು ಅಹೋರಾತ್ರಿ ಜಿಲ್ಲಾಧಿಕಾರಿ ಕಚೇರಿ ಎದುರೇ ಪ್ರೊಟೆಸ್ಟ್ ನಡೆಸಿ ಅಧಿಕಾರಿಗಳಿಗೆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ರು. ಹೌದು, ಸದಾ ಬೇರೆಯವರ ಸಮಸ್ಯೆಗೆ ಧ್ವನಿಯಾಗಿ ವಾದ ಮಾಡ್ತಿದ್ದ ವಕೀಲರು ರಾಮನಗರದಲ್ಲಿ ಮಾತ್ರ ತಮ್ಮದೇ ಸಮಸ್ಯೆಯ ಕ್ರಮಕ್ಕೆ ಆಗ್ರಹಿಸಿ ಬೀದಿಗಿಳಿದು ಅಹೋರಾತ್ರಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ನಲವತ್ತು ವಕೀಲರ ಮೇಲೆ ರಾಮನಗರದ ಐಜೂರು ಠಾಣೆಯಲ್ಲಿ FIR ದಾಖಲು ಖಂಡಿಸಿ ಪ್ರತಿಭಟನೆ ನಡೆಸಲಾಗಿದ್ದು, ಸುಳ್ಳು FIR ದಾಖಲಿಸಿದ್ದಾರೆ ಅಂತ ಆರೋಪಿಸಿ PSI ತನ್ವೀರ್ ಅಮಾನತಿಗೆ ವಕೀಲರು ಒತ್ತಾಯಿಸಿದ್ರು. ಇತ್ತ ವಕೀಲರು ವರ್ಸಸ್ ಪೊಲೀಸರ ವರ್ಚಸ್ ಫೈಟ್ ರಾಜಕೀಯ ತಿರುವು ಪಡೆದಿದ್ದು, ವಕೀಲರ ಪರ ಮೈತ್ರಿ ನಾಯಕರು ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿದ್ದಾರೆ. ಇದರಲ್ಲಿ ನಾನು ರಾಜಕೀಯ ಬೆರೆಸಿ ಮಾತನಾಡಲ್ಲ ಅಂತಾಲೆ ಅಧಿಕಾರಿಗಳ ಅಸ್ತ್ರದ ಮೂಲಕ HDK ಸರ್ಕಾರದ ವಿರುದ್ಧವೇ ಗುಡುಗಿದ್ರು. ರಾಜ್ಯ ಎಲ್ಲಿಗೆ ಹೋಗ್ಬೇಕು ಅಂತ ಬಯಸ್ತಾ ಇದ್ದೀರಿ? ಅರಾಜಕತೆ ಆಗೋದಿಲ್ಲ ಈ ಥರ ಆಡಳಿತ ಆದರೆ? ಇವತ್ತು ಈ ಪ್ರೆಸ್ಟೀಜ್ ಇದೆಯಲ್ಲ ನಿಮಗೆ. ನಾನು 20 ತಿಂಗಳು ಈ ತಾಲೂಕಿನ ಜನತೆ ಶಾಸಕನ ಮಾಡಿ ಈ ರಾಜ್ಯದಲ್ಲಿ ಒಂಥರ ಆಕ್ಸಿಡೆಂಟಲ್ ಚೀಫ್ ಮಿನಿಸ್ಟರ್ ಆಗೂ ಕೆಲಸ ಮಾಡಿದ್ದೀನಿ. 20 ತಿಂಗಳು ನಾನು ಆಡಳಿತ ನಡೆಸಿದೆ. ನಂತರ 14 ಎರಡನೇ ಬಾರಿ 14 ತಿಂಗಳು ಆಡಳಿತ ನಡೆಸಿದ್ದೇನೆ. ಈ ರೀತಿ ಅಧಿಕಾರಿಗಳನ್ನು ನನ್ನ ಜೀವನದಲ್ಲಿ ನಾನು ದುರುಪಯೋಗ ಪಡಿಸ್ಕೊಂಡು ಜನಗಳ ಮೇಲೆ ದಬ್ಬಾಳಿಕೆ ಮಾಡ್ದನಲ್ಲ ನಾನು. ಇವೆಲ್ಲ ಅನ್ಫಿಟ್. ಆಕ್ಚುಲಿ ನೀವೆಲ್ಲ ಪೊಲಿಟಿಕ್ಸ್ ಅಲ್ಲಿ ಇರೋದಕ್ಕೆ. ನ್ಯಾಯವಾದಿಗಳಿಗೆ ನ್ಯಾಯ ಇಲ್ಲದ ಸ್ಥಿತಿ ಬಂದಿದೆ. ಸರ್ಕಾರ ಏನ್ ಕತ್ತೆ ಕಾಯ್ತಾ ಇದೆಯಾ, ಸರ್ಕಾರ ಮಣ್ಣು ತಿಂತಾ ಇದೆಯಾ ಅಂತ ಸಿದ್ದು ಸರ್ಕಾರಕ್ಕೆ ಕುಟುಕಿದ್ರು. ನ್ಯಾಯವಾದಿಗಳಿಗೆ ನ್ಯಾಯ ಇಲ್ಲದ ಸ್ಥಿತಿ ಕರ್ನಾಟಕ ಕಾಂಗ್ರೆಸ್ ಮಾಡ್ತಾ ಇದೆ. ಒಂದು ಕಂಪ್ಲೇಂಟ್ ಆದ ತಕ್ಷಣ FIR ಮಾಡಬೇಕು. ಇಲ್ಲಿ ಕೊಟ್ಟು 2ನೇ ತಾರೀಕು ಕೊಟ್ಟಿರೋದು, ಇವತ್ತು 20ನೇ ತಾರೀಕು. ಏನು ಸರ್ಕಾರ ಕತ್ತೆ ಕಾಯ್ತಾ ಇದ್ದಾರಾ? ಕತ್ತೆ ಕಾಯಕ ಇರೋದು ಸರ್ಕಾರ. ಮಣ್ಣು ತಿಂತಾರ. ಒಟ್ಟಾರೆ PSI ತನ್ವೀರ್ ಅಮಾನತಿಗೆ ವಕೀಲರು ಪಟ್ಟು ಸಡಿಲಿಸದೆ ಅಹೋರಾತ್ರಿ ಧರಣಿ ನಡೆಸಿದ್ದು, ವಕೀಲರು ವರ್ಸಸ್ ಪೊಲೀಸರ ಫೈಟ್ ಮತ್ತೊಂದು ಹಂತಕ್ಕೆ ತಲುಪುವತ್ತ ಸಾಗಿದೆ. ಈ ಎಲ್ಲ ಬೆಳವಣಿಗೆ ಕುರಿತು ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಹದೇವ್ ಸ್ವಾಮಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಹದೇವ್ ಸ್ವಾಮಿ, ಒಂದ್ ಕಡೆ ಪೊಲೀಸರು ವರ್ಸಸ್ ವಕೀಲರು, ಜೊತೆಗೆ ರಾಜ್ಯ ಸರ್ಕಾರ ಅನ್ನುವಂಥ ಪರಿಸ್ಥಿತಿ. ಈಗ ಇದನ್ನೇ ರಾಜಕೀಯ ಲಾಭ ಮಾಡ್ಕೊಳ್ಳೋದಕ್ಕೆ ರಾಜಕೀಯ ಸ್ವರೂಪ ಕೂಡ ಪಡೆದುಕೊಂಡಿದೆ. ಈ ಬೆಳವಣಿಗೆ ಕಾರಣ ದೋಸ್ತಿ ನಾಯಕರೇ ಅಖಾಡಕ್ಕಿಳಿದಿದ್ದಾರೆ ಈ ವಿಚಾರದಲ್ಲಿ.
ಜೊತೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಮಾಹಿತಿ ಕೊಡ್ತಾ ಹೋಗೋದಾದ್ರೆ ಮಹದೇವ್ ಸ್ವಾಮಿ. ಶ್ರುತಿ, ಏನಂದರೆ ಪ್ರಮುಖವಾಗಿ ವಕೀಲರ ಒಂದು ಬೇಡಿಕೆ ಏನು ಅಂತಂದರೆ ಏನು ವಕೀಲರ ಮೇಲೆ ಸುಳ್ಳು ಪ್ರಕರಣವನ್ನು ಏನು ತನ್ವೀರ್ ಅನ್ನುವಂತಹ PSI ಮಾಡಿದ್ದಾರೆ ಅಂತನ್ನುವಂತಹ ಕಾರಣಕ್ಕಾಗಿಯೇ ಕೂಡ ಅವನನ್ನು ಅಮಾನತು ಮಾಡಬೇಕು ಅಂತನ್ನುವಂಥ ಕಾರಣಕ್ಕೆ ಪ್ರತಿಭಟನೆ ಆರಂಭವಾಗಿರುವಂಥದ್ದು. ಆದರೆ ಈ ಒಂದು ಪ್ರತಿಭಟನೆ ರಾಜಕೀಯ ತಿರುವನ್ನು ಪಡೆದುಕೊಳ್ಳೋದಕ್ಕೆ ಪ್ರಮುಖವಾದಂತಹ ಕಾರಣ ಅಂತಂದರೆ ನಿನ್ನೆ ವಿಪಕ್ಷ ನಾಯಕ ಆರ್ ಅಶೋಕ್ ಜೊತೆಗೆ ಮಾಜಿ CM ಕುಮಾರಸ್ವಾಮಿ ಅವರು ವಕೀಲರ ಪ್ರತಿಭಟನೆಗೆ ಸಾಥನ್ನು ನೀಡಿ ಅವರು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಅಂದರೆ ಇವತ್ತು ಕೂಡ ಪ್ರತಿಭಟನೆ ಮುಂದುವರೆದಿದೆ. ದೃಶ್ಯದಲ್ಲಿ ತೋರಿಸ್ತೇನೆ, ಯಾಕಂದರೆ ಅಹೋರಾತ್ರಿ ಧರಣಿಯನ್ನು ವಕೀಲರು ಮಾಡಿರುವಂಥದ್ದು. ಅಂದರೆ ಇಲ್ಲೇ ಅವರು ಹಾಸಿಗೆಗಳನ್ನು ಹಾಕಿಕೊಂಡು ಮಲಗಿದ್ರು. ಇವತ್ತು ಕೂಡ ಅವರ ಪ್ರತಿಭಟನೆಯನ್ನು ಮುಂದುವರಿಸ್ತಾ ಇದ್ದಾರೆ. ಆದರೆ ಈಗ ಈ ಪ್ರತಿಭಟನೆ ಯಾವ ಹಂತಕ್ಕೆ ತೆರಳುತ್ತೆ ಅಂತನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗಿದೆ. ಯಾಕಂದರೆ ವಕೀಲರು ಈಗಾಗಲೇ ನಾಳೆ ವಿಧಾನಸೌಧ ಚಲೋ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿರುವಂಥದ್ದು. ಪ್ರಮುಖವಾಗಿ ರಾಜ್ಯದ ಎಲ್ಲ ವಕೀಲ ಸಂಘಗಳು ಕೂಡ ಒಟ್ಟಾಗಿ ನಾಳೆ ವಿಧಾನಸೌಧ ಚಲೋವನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ. ಅಂದರೆ ವಕೀಲರ ಮೇಲೆ ಸುಳ್ಳು ಪ್ರಕರಣವನ್ನು FIR ದಾಖಲು ಮಾಡಿದ್ದಾರೆ ಅಂತನ್ನುವಂಥದ್ದು ಅವರ ಆರೋಪವಾಗಿದೆ. ಹಾಗಾಗಿಯೇ ಕೂಡ ಈಗ ಅದನ್ನು ವಿಪಕ್ಷಗಳು ಕೂಡ ರಾಜಕೀಯ ದಾಳವಾಗಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಏನು ರಾಜ್ಯ ಸರ್ಕಾರದ ವಿರುದ್ಧವಾಗಿ ಸಾಕಷ್ಟು ಟೀಕೆಗಳನ್ನ ಕೂಡ ಮಾಡ್ತಾ ಇರುವಂಥದ್ದು. ಅಂದರೆ ಈ ಎಲ್ಲ ಪ್ರಕರಣಗಳಿಗೂ ಕೂಡ ರಾಜ್ಯ ಸರ್ಕಾರವೇ ಕಾರಣ, ನೇರ ಹೊಣೆ. ಜೊತೆಗೆ ಇಲ್ಲಿನ ಸ್ಥಳೀಯ ಶಾಸಕರು, ಸಂಸದರು ಮತ್ತು DCM DK ಶಿವಕುಮಾರ್ ಅನ್ನುವಂತಹ ಹೇಳಿಕೆಗಳನ್ನು ಕೂಡ ಏನು ವಿಪಕ್ಷದ ನಾಯಕರುಗಳು ಕೂಡ ಹೇಳ್ತಾ ಇರುವಂಥದ್ದು. ಅಂದರೆ ಎಲ್ಲೋ ಒಂದು ಕಡೆ ಈ ಒಂದು ಪ್ರತಿಭಟನೆಯ ವಿಚಾರವನ್ನೇ ಕೂಡ ಮುಂದಿಟ್ಟುಕೊಂಡು ರಾಜಕೀಯವಾಗಿ ತಮ್ಮ ಬೇಳೆಯನ್ನು ಬೆಳೆಸ್ಕೊಳ್ಳೋದಕ್ಕೆ ರಾಜಕೀಯ ಮುಖಂಡರು ಕೂಡ ಮುಂದಾದ್ರ ಅಂತನ್ನುವಂಥದ್ದು ಒಂದು ಪ್ರಶ್ನೆ. ಆದರೆ ವಕೀಲರು ಮತ್ತು ಪೊಲೀಸರ ನಡುವೆ ನಡೀತಾ ಈ ಒಂದು ಏನು ಹಗ್ಗ ಜಗ್ಗಾಟದ ವಿಚಾರ ಏನಿದೆ, ಯಾಕೆಂದರೆ ಪೊಲೀಸರು ಕೂಡ ನಾವು ಕಾನೂನಾತ್ಮಕವಾಗಿಯೇ ಕೂಡ FIR ದಾಖಲು ಮಾಡಿದ್ದೇವೆ. FIR ದಾಖಲು ಮಾಡಿರ್ತಕ್ಕಂತಹ PSIಯನ್ನು ಅಮಾನತು ಮಾಡಲಿಕ್ಕೆ ಬರೋದಿಲ್ಲ ಅಂತನ್ನುವಂಥದ್ದು ಅವರ ವಾದವಾದರೆ, ನೀವು ಸುಳ್ಳು ಪ್ರಕರಣ ದಾಖಲಾಗಿದೆ, ಹಾಗಾಗಿ ಆತನನ್ನು ಅಮಾನತಿನಲ್ಲಿಟ್ಟು ತನಿಖೆ ಮಾಡಿ ಆತ ತಪ್ಪಿತಸ್ಥ ಅಂತ ಕಂಡು ಬಂದರೆ ನೀವು ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಿ. ಯಾಕೆ ಇತರ ಪ್ರಕರಣಗಳಲ್ಲೂ ಕೂಡ ನೀವು ಅಮಾನತನ್ನು ಮಾಡಿ ನಂತರ ನೀವು ತನಿಖೆಯನ್ನು ಮಾಡೋದಿಲ್ವಾ ಅಂತನ್ನುವಂಥದ್ದು ವಕೀಲರ ಪ್ರಶ್ನೆಯಾಗಿದೆ. ಹಾಗಾಗಿ ಪ್ರತಿಭಟನೆ ಮತ್ತಷ್ಟು ತೀವ್ರ ಸ್ವರೂಪವನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಇಂದು ದಲಿತ ಒಕ್ಕೂಟಗಳು ಕೂಡ ವಕೀಲರ ನಡೆಯನ್ನು ಕೂಡ ಪ್ರಶ್ನೆ ಮಾಡಿ, ಜೊತೆಗೆ ಆ PSI ಅವರ ನಡೆಯನ್ನು ವಿರುದ್ಧ ಪ್ರಶ್ನೆ ಮಾಡಿ ಇವತ್ತು ಅವರು ಕೂಡ ಪ್ರತಿಭಟನೆಯನ್ನು ಮಾಡುವಂಥದ್ದು. ಶ್ರುತಿ. ಓಕೆ ಮಹದೇವ್ ಸ್ವಾಮಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಆನೆ ದಾಳಿಯಿಂದ ಮೃತಪಟ್ಟ ವ್ಯಕ್ತಿಯ ಕುಟುಂಬಕ್ಕೆ ಪರಿಹಾರ ಕೊಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಇನ್ನೊಂದು ವಿವಾದವನ್ನ ಮೈ ಮೇಲೆ ಎಳೆಕೊಂಡಿದೆ. ಆನೆ ದಾಳಿಯಿಂದ ಮೃತಪಟ್ಟಿರ್ತಕ್ಕಂತಹ ಈ ವ್ಯಕ್ತಿ ಕೇರಳದವನು, ಆದರೆ ಪರಿಹಾರ ಕರ್ನಾಟಕದಿಂದ ಘೋಷಣೆ ಮಾಡಲಾಗಿದೆ. 15 ಲಕ್ಷ ರೂಪಾಯಿ ಪರಿಹಾರ ಕೊಡಕ್ಕೆ ರಾಜ್ಯ ಸರ್ಕಾರ ಆದೇಶ ಕೊಟ್ಟಿದೆ. AICC ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವರೇ ಸೂಚನೆ ಕೊಟ್ಟಿದ್ದಾರಂತೆ. ವೇಣುಗೋಪಾಲ್ ಅವರು ಕರ್ನಾಟಕದ ಸರ್ಕಾರದ ಭಾಗ ಆಗ್ತಾರಾ? ಅವ್ರು ಯಾಕೆ ಸೂಚನೆ ಕೊಟ್ಟಿದ್ದಾರೆ? ಅದನ್ನ ಯಾಕೆ ಸರ್ಕಾರ ಪಾಲಿಸುತ್ತೆ? ವಾಯ್ನಾಡ್ನಲ್ಲಿ ನಿನ್ನೆ ರಾಹುಲ್ ಗಾಂಧಿ ಸಭೆ ನಡೆಸಿದ್ರು. ಮತ್ತೊಂದು ಕಡೆ